ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ಬನ್ನಿರಿ. ಇಂದಿನ ನಮ್ಮ ಅಧ್ಯಯನ ನಹೂಮನ ಗ್ರಂಥ, ದ ಬುಕ್ ಆಫ್ ನೆಹೂಮ್, ಚಾಪ್ಟರ್ 3, 3ನೇ ಅಧ್ಯಾಯ. ನಹೂಮನ ಗ್ರಂಥ. ನಹೂಮ್ ಅಂತ ಹೇಳಿದರೆ ಆಧರಣೆ. ನಿಜಕ್ಕೂ ಇದು ನಿನೆವೆಯವರಿಗೆ ತೀರ್ಪು, ದಂಡನೆ, ಶಿಕ್ಷೆ, ಗದರಿಕೆ ಕೊಡುವಂಥ ನ್ಯಾಯ ತೀರ್ಪು. ಆ ರೀತಿಯಾಗಿರುವಾಗ ದೇವರು ಒಬ್ಬ ಆದರಣೀಯ ವ್ಯಕ್ತಿಯನ್ನು ಕರ್ಕೊಂಡು, ಅವನ ಹೆಸರು ಆಧರಣೆ ಸಂತೈಸುವಿಕೆ ಎಂಬ ವ್ಯಕ್ತಿಯನ್ನು ಕರ್ಕೊಂಡು ಎರಡನೇ ಸಾರಿ ದೇವರು ನಿನೆವೆಯವರಿಗೆ, ಅಂದರೆ ಯಹೂದ್ಯರಲ್ಲದವರಿಗೆ ಕೊಡುವಂಥ ಸಂದೇಶ ಈ ನಹೂಮನ ಗ್ರಂಥ. ಹೌದು, ಯೋನನಿಗೆ ಮುಖಾಂತರವಾಗಿ ಮೊದಲನೇ ಸಂದೇಶ ಕೊಟ್ಟರು, ಈಗ ಎರಡನೇ ಸಂದೇಶ ನಿನೆವೆಯವರಿಗೆ ಕೊಡುವಂಥದ್ದು ಈ ರೀತಿಯಾಗಿದೆ. ಹೌದು, ಇವರು ದೇವರನ್ನು ನಂಬಿದ್ದರು, ಪಶ್ಚಾತ್ತಾಪ ಪಟ್ಟಿದ್ದರು, ಪ್ರಾಮಾಣಿಕರಾಗಿದ್ದರು, ತಗ್ಗಿಸಿಕೊಂಡರು, ಪ್ರತಿಕ್ರಿಯೆ ನೀಡಿದರು, ಗೋಣಿತಟ್ಟನ್ನು ಸುತ್ತಿಕೊಂಡು ಮಾನಸಾಂತರ ಪಟ್ಟರು. ಆದರೆ ಅದರ ಒಂದು ಪರಿಣಾಮ, ಆ ದೀನತ್ವದ, ಆ ಮಾನಸಾಂತರದ, ದೇವರ ಕಡೆಗೆ ತಿರುಗಿಕೊಂಡದ್ದರ ಒಂದು ಪರಿಣಾಮ, ಅದರ ಎಫೆಕ್ಟ್ ಕಡಿಮೆ 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 ಆಗಿ ಈಗ ಹಿಂಜಾರಿ ಬಿಟ್ಟಿದ್ದಾರೆ. ಆದ ಕಾರಣ ಇಲ್ಲಿ ಹಿಂಜಾರಿದವರ 17 ಗುರುತುಗಳನ್ನು 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 17 ಮಾರ್ಕ್ಸ್ ಆಫ್ ಎ ಬ್ಯಾಕ್ಸ್ಲೈಡರ್. ಯಾಕಂದರೆ ನಿನೆವೆಯದವರು ನಂಬಿದ್ದರು, ಯಥಾರ್ಥವಾಗಿ ಈಗ ಹಿಂಜಾರಿದ್ದಾರೆ. ಒನ್ಸ್ ಬಿಲೀವರ್ಸ್, ನೌ ಬ್ಯಾಕ್ಸ್ಲೈಡರ್ಸ್. ನಿನೆವೆ ಅಂತ ಹೇಳಿದರೆ ಅಂದ, ಚಂದ, ಅಂದವಾಗಿರುವವರು, ಒಪ್ಪಿಗೆಯಾಗಿರುವವರು, ಈಗ ಆತ್ಮಿಕ ಸುಂದರತೆ ಕುಸಿದು ಒಪ್ಪಿಗೆ ಎಂಬ ಹೆಸರಿನ ನಿನೆವೆ ಈಗ ದೇವರಿಗೆ ಒಪ್ಪಿಗೆ ಆಗದೇ ಇರುವಂಥ ಒಂದು ಪರಿಸ್ಥಿತಿ. ನಾವು ಆ ರೀತಿಯಾಗಿ ಆಗುವ ಸಾಧ್ಯತೆ ಇದೆ. ಆದ ಕಾರಣ ದೇವರು ಇದನ್ನೆಲ್ಲ ನಮಗೆ ಬರೆದಿದ್ದಾರೆ. ರೋಮ 15ರಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಬರೆದಿದ್ದೆಲ್ಲ ನಮ್ಮನ್ನು ಎಚ್ಚರಿಕೆ ನಮಗೆ ಕೊಡಲಿಕ್ಕೆ. 3ನೇ ಅಧ್ಯಾಯ 1ನೇ ವಚನದಲ್ಲಿ ಹಿಂಜಾರಿದವರ ಮೊದಲನೇ ಗುರುತು ಅಯ್ಯೋ ಎಂಬುದಾಗಿ. ಅಯ್ಯೋ ಎಂಬಂಥ ಪ್ರಲಾಪ, ದುಃಖ, ಬೇಸರ, ಶಾಪಕ್ಕೆ ಗುರುತಾಗಿರುವಂಥದ್ದು. ಎರಡನೇದಾಗಿ ಸುಳ್ಳು. ಅದು ಸುಳ್ಳಿನಿಂದಲೂ, ಹಿಂಜಾರಿದಾಗ ಸುಳ್ಳು ಬರ್ತದೆ, ನಂಬಿದಾಗ ಸತ್ಯ ನಮ್ಮ ಅನುಭವವಾಗುತ್ತೆ. ಸುಳ್ಳಿನಿಂದಲೂ. 3ನೇದಾಗಿ ಸುಲಿಗೆಯಿಂದಲೂ ತುಂಬಿದೆ. ಸುಲಿಗೆ. ಹಿಂಜಾರಿದವರ 3ನೇ ಗುರುತು ಸುಲಿಗೆ. ಹೌದು, ಅವರು ಕೊಳ್ಳೆ ಹೊಡಿತಿದ್ರು, ವಿಶ್ವಾಸಿಯಾಗಿದ್ದರು, ಚೆನ್ನಾಗಿದ್ದರು, ಈಗ ಹಿಂಜಾರಿದ್ದಾರೆ. 3ನೇದಾಗಿ, ಮೊದಲನೇದು ಅಯ್ಯೋ, 2ನೇದು ಸುಳ್ಳು, 3ನೇದು ಸುಲಿಗೆ. 4ನೇದಾಗಿ ಹಿಂಜಾರಿದವರ ಮತ್ತೊಂದು ಗುರುತು ಏನಂದರೆ 3ನೇ ವಚನದಲ್ಲಿ ಸತ್ತವರು ಲೆಕ್ಕವೇ ಇಲ್ಲ ಅಂತ ಹೇಳುವಾಗ ಮರಣ. ಆದಾಮನು ಲೋಕದ ಮೊದಲನೇ ವಿಶ್ವಾಸಿ.
ಹೇಗೆ ಹೇಳ್ಬೋದು? ಲೂಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ ಕೊನೆ ವಚನ ಹೇಳ್ತದೆ, ಆದಾಮ ದೇವರ ಮಗ, ವಿಶ್ವಾಸಿ. ಆದರೆ ಆದಾಮನು ಹಿಂಜಾರಿದಾಗ, ದೇವರಿಂದ ನಂಬಿಕೆಯಿಂದ ಬಿದ್ದು ಹೋದಾಗ, ಅವಿಧೇಯನಾದಾಗ ಏನಾಗ್ತದೆ? ಆ ಹಣ್ಣನ್ನು ತಿಂದ ದಿನವೇ ನೀನು ಸತ್ತೇ ಸಾಯುವೆ ಅಂತ ಹೇಳಿದಾಗ ಮರಣ ಅವನೊಳಗೆ ಬಂತು. ಅದು ಹಿಂಜಾರುವಿಕೆಯ ಗುರುತು. ಪ್ರಕಟಣೆ 3ನೇ ಅಧ್ಯಾಯದಲ್ಲಿ ಕೂಡ ಜೀವಿಸುವವನು ಎಂದು ಹೆಸರು ನಿನಗಿದ್ದರೂ ನೀನು ಸತ್ತವನಾಗಿದ್ದಿ ಅಂತ ದೇವರು ಹೇಳ್ತಾರೆ. ಮರಣ. 4ನೇ ವಚನದಲ್ಲಿ ನಾವು ನೋಡುವಾಗ, 3ನೇ ಅಧ್ಯಾಯ 4ನೇ ವಚನದಲ್ಲಿ ಮತ್ತೊಂದು ಮಂತ್ರತಂತ್ರ. ಹೌದು, ಹಿಂಜಾರುವಿಕೆಯಲ್ಲಿ ಹೇಗೋ ಸೈತಾನನೊಂದಿಗೆ ಟಚ್ ಇಟ್ಕೊಳ್ಳುವಂಥ ಒಂದು ಅನುಭವ ಹಿಂಜಾರಿದವ್ರಿಗೆ. ಹಾಗೆ ಹೋಗ್ತಾ ಇದ್ದಾಗ ಇನ್ನೊಂದು ಮಾತು 4ನೇ ವಚನದಲ್ಲಿ ಇದೆ. ಅದೇನೆಂದರೆ ಗುಲಾಮತನ. ಹಿಂಜಾರಿದವರ ಮತ್ತೊಂದು ಗುರುತು, 6ನೇ ಗುರುತು ಗುಲಾಮತನ. ಮತ್ತು ಹಾಗೆ ಮುಂದುವರಿಯುವಾಗ ದೇವರು 5ನೇ ವಚನದಲ್ಲಿ ನಾನು ನಿನಗೆ ವಿರುದ್ಧನಾಗಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾರೆ. ಗುಲಾಮತನ ದೇವರು ನಮಗೆ ವಿರುದ್ಧವಾದಂಥ ಒಂದು ಅನುಭವಕ್ಕೆ ನಡೆಸ್ತದೆ. ಇದನ್ನೇ 1ನೇ ಪೇತ್ರ 5:5 ಪೇತ್ರನು ಹೇಳ್ತಾನೆ, ದೇವರು ಅಹಂಕಾರಿಗಳನ್ನು ಎದುರಿಸ್ತಾನೆ, ವಿರೋಧಿಸ್ತಾನೆ. ಇಲ್ಲಿ ಕೂಡ ಹಿಂಜಾರಿದವರ ಗುರುತು ದೇವರು ವಿರುದ್ಧವಾಗಿರುವಂಥದ್ದು. ಮತ್ತು 8ನೇದಾಗಿ ನೋಡುವಾಗ 5ನೇ ವಚನದಲ್ಲಿ ಬೆತ್ತಲೆತನ. ಹೌದು, ಈ ಬೆತ್ತಲೆತನ ಕೂಡ ಆತ್ಮಿಕವಾದ ಬೆತ್ತಲೆತನ ಹಿಂಜಾರಿದವರ ಗುರುತಾಗಿರುತ್ತದೆ. ಪ್ರಕಟಣೆ 3ನೇ ಅಧ್ಯಾಯದಲ್ಲಿ ದೇವರು ಲವೋದಿಕೀಯ ಸಭೆಯ ಸಭಾಪಾಲಕನಿಗೆ ಹೇಳಿದಂಥ ಒಂದು ಮಾತು 18ನೇ ವಚನದಲ್ಲಿ, ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆತನ ಕಾಣಿಸದಂತೆ ಹೊದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳನ್ನು ಕೊಂಡುಕೋ ಎಂಬುದಾಗಿ. ಆದ ಕಾರಣ ಹಿಂಜಾರಿದಂಥ ಈ ಲವೋದಿಕೀಯ ಸಭೆಯ ಸಭಾಪಾಲಕನು ಹಿಂಜಾರಿದ್ದನು, ಪ್ರಸಂಗ ಮಾಡ್ತಾ ಇದ್ದನು, ಆದರೂ ಕೂಡ ಹಿಂಜಾರಿ ಬಿಟ್ಟಿದ್ದ. ಅನಂತರ 5ನೇ ವಚನದ 2ನೇ ಭಾಗದಲ್ಲಿ ನಿನ್ನ ಅವಮಾನ, ಮಾನ ಅಲ್ಲ ಅವಮಾನ. ಹೌದು, ಈ ಬಗ್ಗೆ ಪೌಲನು ಒಂದು ಮಾತು ರೋಮ ಪತ್ರಿಕೆಯಲ್ಲಿ ಹೇಳುವುದು ನೆನಪಿಗೆ ಬರ್ತಿದೆ. ನೋಡೋಣ ಏನಿದೆ ಅಂತ ಹೇಳ್ಬಿಟ್ಟು. 2ನೇ ಅಧ್ಯಾಯ ರೋಮ ಪತ್ರಿಕೆ 24ನೇ ವಚನದಲ್ಲಿ, ನಿಮ್ಮ ದೆಸೆಯಿಂದ ಅನ್ಯ ಜನರಲ್ಲಿ ದೇವರ ನಾಮವು ದೂಷಣೆಗೆ ಗುರಿಯಾಗುತ್ತದೆಂದು ಬರೆದದೇ ಅಲ್ಲ. ನೋಡ್ರಿ, ದೇವಜನರು ಹಿಂಜಾರಿದಾಗ ದೇವರ ನಾಮ ದೇವರನ್ನು ನಂಬದವರ ನಡುವೆ ಅದು ಅವಮಾನಕ್ಕೆ ಗುರಿಯಾಗ್ತದೆ. ಅದೇ ಒಂದು ಮಾತು, ಅವಮಾನ ಅನ್ನುವಂಥ ಮಾತು 3ನೇ ಅಧ್ಯಾಯ 5ನೇ ವಚನ ನಾಹೂಮನ ಗ್ರಂಥದಲ್ಲಿ ನೋಡ್ತೇವೆ. ಮುಂದೆ ಅದೇ ರೀತಿಯಾಗಿ ಹೋದಾಗ 7ನೇ ವಚನದಲ್ಲಿ ಯಾರು ಗೋಳಾಡರು ಎಂಬ ಮಾತನ್ನು ನೋಡ್ತೇವೆ. ಅದೇನು ತೋರಿಸ್ತದೆ ಅಂತ ಹೇಳಿದರೆ, ಯಾರೂ ಕೂಡ ಹಿಂಜಾರಿದ ವ್ಯಕ್ತಿಯ ಜೊತೆಯಲ್ಲಿ ಅನ್ಯೋನ್ಯತೆ ಫೆಲೋಶಿಪ್ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ಸಂತೈಸ್ತಕ್ಕವರು ನನಗೆ ಎಲ್ಲಿ ಅಂದುಕೊಳ್ಳುವಂಥ ಅನುಭವಕ್ಕೆ ನಡೆಸ್ತದೆ, ಎಲ್ಲಿದ್ದಾರೆ ಅಂತ ಒಂದು ಗೊಣಗುಟ್ಟುವಿಕೆ. 10ನೇ ವಚನ 3ನೇ ಅಧ್ಯಾಯ ನಾಹೂಮನ ಗ್ರಂಥ ನಾವೇನು ನೋಡ್ತಿದ್ದೇವೆ ಅಂತ ಹೇಳಿದರೆ, ಹಿಂಜಾರಿದವರ 17 ಗುರುತುಗಳನ್ನು ನೋಡ್ತೀವಿ. 17 ಮಾರ್ಕ್ಸ್ ಆಫ್ ಎ ಬ್ಯಾಕ್ಸ್ಲೈಡರ್. 11ನೇದನ್ನು 10ನೇ ವಚನದಲ್ಲಿ ನೋಡ್ತೇವೆ. ಅದೇನೆಂದರೆ,
ಅವರು ಗಡೀಪಾರಾಗಿ ಸೆರೆ ಹೋದ್ರಂತೆ. ಹೌದು, ಈಗಾಗಲೇ ಗುಲಾಮರಾಗಿದ್ದರು, ಸೆರೆ ಹೋಗಿದ್ರು, ಈಗ ಗಡೀಪಾರು. ದೇವರು ಅವರಿಗಾಗಿ ಇಟ್ಟಂಥದ್ದನ್ನು ಅನುಭವಿಸದೇ ಗಡೀಪಾರಾಗುವಂಥದ್ದು. ದೇವರೊಂದು ದೇಶವನ್ನು ದೇವಜನರಿಗೆ ಕೊಟ್ಟರು, ಅದರಿಂದ ಗಡೀಪಾರಾದರು. ಯಾಕಂದರೆ ಹಿಂಜಾರಿದ್ದರಿಂದ. 10ನೇ ವಚನದ 2ನೇ ಭಾಗ, 3ನೇ ಅಧ್ಯಾಯ ನಾಹೂಮ್ ಗ್ರಂಥ, 10ನೇ ವಚನದ 2ನೇ ಭಾಗ. ಅದರ ಮಕ್ಕಳನ್ನು ಅಂತ ಹೇಳುವಾಗ, ನಾವು ಹಿಂಜಾರಿದಾಗ ಅದು ನಮ್ಮ ಮಕ್ಕಳನ್ನು ಬಾಧಿಸುತ್ತದೆ. when a believer backslides, it affects his children. ಮಕ್ಕಳು ಸೂಕ್ಷ್ಮವಾಗಿದ್ದರಿಂದ ಅವರು ಅದರಿಂದ ಹಾನಿಗೆ ಒಳಗಾಗ್ತಾರೆ, ಬಾಧಿತರಾಗ್ತಾರೆ. ಒಂದು ವೇಳೆ ಕುಟುಂಬದ ಯಜಮಾನರಿಗೆ ಕೋಲ್ಡ್ ಏನೋ ಆಯಿತು, ಆವಾಗ ಮಕ್ಕಳಿಗೆ ಕೋಲ್ಡ್ ಬರ್ತದಲ್ಲ, ನೆಗಡಿ, ಶೀತ, ಆ ರೀತಿಯಾಗಿ ಒಂದು ವಿಷಯ. ಆದರೆ ಆತ್ಮಿಕವಾದ ರೀತಿಯಲ್ಲಿ ಇನ್ನೂ ಗಂಭೀರವಾದದ್ದು. 3ನೇ ಅಧ್ಯಾಯ 11ನೇ ವಚನದಲ್ಲಿ, ನೀನು ಓಲಾಡುವಿ, ಬಳಲಿ ಹೋಗುವಿ. ಹಿಂಜಾರುವಿಕೆಯ 13ನೇ ಗುರುತು ಏನಂದರೆ ಬಳಲಿ ಹೋಗುವುದು. ಮತ್ತು ಅದೇ 11ನೇ ವಚನದಲ್ಲಿ ಈ ರೀತಿಯಾಗಿದೆ, 3:11, ಅದೇನೆಂದರೆ ಆಶ್ರಯವನ್ನು ಹುಡುಕುವುದು, ಆಶ್ರಯವಿಲ್ಲದಿರುವುದು ಅಂತ ಕೂಡ ಹೇಳ್ಬೋದು. ಯಾಕಂದರೆ ಶತ್ರುವಿನ ನಿಮಿತ್ತ ಅವರಿಗೆ ಆಶ್ರಯವಿಲ್ಲದೆ ಹೋಗ್ತಾರೆ ಹಿಂಜಾರಿದವರು. 13ನೇ ವಚನ, 3ನೇ ಅಧ್ಯಾಯ 13ನೇ ವಚನದಲ್ಲಿ ನೋಡುವಾಗ, ಶತ್ರುವಿಗೆ ತೆರೆದು ಹಾಕಿವೆ. ಅಂದರೆ ಬಾಗಿಲು ಶತ್ರುವಿಗೆ ತೆರೆದಿದೆ. ವೆಲ್ಕಮ್ ಅಂತ, ಸ್ವಾಗತ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಶತ್ರುವಶವಾಗುವಂಥದ್ದು ಆತ್ಮಿಕವಾಗಿ. ಯೇಸು ಸ್ವಾಮಿ ಒಂದು ಸಾಮ್ಯವನ್ನು ಹೇಳಿದರು. ಒಬ್ಬ ಮನುಷ್ಯನು, ಅವನು ದುರಾತ್ಮಗಳಿಗೆ ತೆರೆದಂಥ ವ್ಯಕ್ತಿಯಾಗಿದ್ದರಿಂದ ದುರಾತ್ಮ ಅವನೊಳಗೆ ಬಂದು ಇನ್ನೂ ಗೂಡಿಸಲ್ಪಟ್ಟಿರೋದನ್ನು ನೋಡಿ ಹೋಗಿ ಇನ್ನೂ 7 ದುರಾತ್ಮಗಳನ್ನು ತಕ್ಕೊಂಡು ಬಂದುವಂತೆ. ಆ ರೀತಿಯಾಗಿ ಅವನ ಸ್ಥಿತಿ, ಅಂತಿಮ ಸ್ಥಿತಿ ಮೊದಲ ಸ್ಥಿತಿಗಿಂತಲೂ ಕೆಟ್ಟದಾಗಿರುವಂಥದ್ರ ಬಗ್ಗೆ ಒಂದು ಸಾಮ್ಯವನ್ನು ಹೇಳಿದನು. ಆ ರೀತಿಯಾಗಿ ಮೊದಲನೇ ಸ್ಥಿತಿಗಿಂತಲೂ ಈಗ ನಿನೆವೆಯವರ ಒಂದು ಸ್ಥಿತಿ, ನಿನೆವೆ ಅಂತ ಹೇಳಿದ್ರೆ ಹ್ಯಾಂಡ್ಸಮ್, ಅಂದವಾಗಿರುವಂಥವರು, ಈಗ ಅಂದಗೆಟ್ಟವರಾಗಿ ಹೋಗಿದ್ದಾರೆ. ಆದರೂ ಕೂಡ ದೇವರು ಸಂತೈಸುವಾತನು, ಅಂದರೆ ನಾಹೂಮ ಆ ಹೆಸರಿನ ಅರ್ಥ, ಅವನ ಮುಖಾಂತರವಾಗಿ ದೇವರು ಸಂತೈಸ್ತಾ ಇರುವಂಥದ್ದನ್ನು ನೋಡ್ತೇವೆ. ಮತ್ತು 13ನೇ ವಚನದ ಕೊನೆ ಭಾಗದಲ್ಲಿ, ಬೆಂಕಿಯು ನಿನ್ನ ಅಗುಳಿಗಳನ್ನು ನುಂಗಿಬಿಟ್ಟಿದೆ. ಅಂದರೆ ಬೆಂಕಿಯ ಅನುಭವ ಅಂತ ಹೇಳುವಾಗ, ಬೆಂಕಿ ಎಲ್ಲಾದರೂ ಯಾವುದೇ ಫ್ಯಾಕ್ಟ್ರಿಯಲ್ಲಿ, ಮನೆಯಲ್ಲಿ ದಾಳಿ ಮಾಡಿದಾಗ ನಷ್ಟ. ಬ್ಯಾಕ್ಸ್ಲೈಡರ್, ಹಿಂಜಾರಿದಂಥ ವ್ಯಕ್ತಿಯ ಜೀವನದಲ್ಲಿ ಹಿಂಜಾರುವಿಕೆ ಬಂದರೆ ಅನೇಕ ನಷ್ಟ, ಆತ್ಮಿಕ ನಷ್ಟ, ಟೈಮ್ ನಷ್ಟ, ಆರೋಗ್ಯ ನಷ್ಟ. ತಪ್ಪಿ ಹೋದ ಮಗನ ವಿಷಯವಾಗಿ ನೋಡುವಾಗ ಹಣ ನಷ್ಟ ಆಯಿತು. ಒಂದು ವಿಷಯ ಅಲ್ಲಿ ನಾವು ಕಲೀಲಿಕ್ಕಿದೆ, ನಾವು ನೋಡೋಣ ಬನ್ನಿರಿ. ತಪ್ಪಿ ಹೋದ ಮಗನ ವಿಷಯವಾಗಿ ಬಂದಾಗ ನನಗೆ ಭಾಳ ಖುಷಿ ಆಗ್ತದೆ. ಯಾಕಂತ ಹೇಳಿದರೆ ಅದು ನಮ್ಮ ಜೀವನವನ್ನು ಬಹುಸ್ಪಷ್ಟವಾಗಿ ತಿಳಿಸುವಂಥ ಒಂದು ಸಾಮ್ಯವಾಗಿತ್ತು, ಯೇಸು ಕ್ರಿಸ್ತನ ಸಾಮ್ಯ. 15ನೇ ಅಧ್ಯಾಯ ಲೂಕನು ಬರೆದ ಸುವಾರ್ತೆ ಮತ್ತು 16ನೇ ವಚನ ಈ ರೀತಿಯಾಗಿದೆ. ಅವನು ಹಸಿವೆಯಿಂದ ಬಳಲುತ್ತಿದ್ದಾಗ, ತಪ್ಪಿ ಹೋದ ಮಗನು
ಲೂಕ 15:16 ಕೊನೆ ಭಾಗ. ಹಸಿವೆ ತೀರಿಸ್ಕೋಬೇಕಂತಿದ್ದಾಗ ಯಾರೂ ಅವನಿಗೆ ಕೊಡಲಿಲ್ಲ. ಇವನಿಗೊಂದು ಅನುಭವ, ಯಾರೂ ಇರಲಿಲ್ಲ, ಏನೂ ಇರಲಿಲ್ಲ. ಆಗ ಅವನಿಗೆ ಬುದ್ಧಿ ಬಂದು, 17ನೇ ವಚನ, ಬುದ್ಧಿ ಬಂದಾಗ 2 ಮಾತು, ನನ್ನ ತಂದೆ, ನನ್ನ ತಂದೆ. ಹೌದು, ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿ ಆಳುಗಳು, ಬೇಕಾದಷ್ಟು ಕೂಲಿ ಆಳುಗಳಿಗೆ ಬೇಕಾದಷ್ಟು ಆಹಾರವದೆ. ನಾನಾದರೂ ಇಲ್ಲಿ ಹಸಿವೆಯಿಂದ ಸಾಯುತ್ತೇನೆ. ಆದ ಕಾರಣ ಅವನು ತೀರ್ಮಾನ ಮಾಡ್ತಾನೆ, ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಎಂಬುದಾಗಿ ತೀರ್ಮಾನ ಮಾಡ್ತಾನೆ. ತಂದೆ ಅವನಿಗೆ ಸ್ವಾಗತ ಬಯಸ್ತಾನೆ. ಆ ವಿಷಯ ಭಾಳ ಆಶ್ಚರ್ಯವಾದದ್ದು. ಯಾಕಂತ ಹೇಳಿದ್ರೆ 3ನೇ ಅಧ್ಯಾಯ ನಾಹೂಮನ ಗ್ರಂಥ 18ನೇ ವಚನದಲ್ಲಿ ಅವರನ್ನು ಕೂಡಿಸ್ತಕ್ಕವರು ಯಾರೂ ಇಲ್ಲ, ಯಾರೂ ಇಲ್ಲ, ಏನೂ ಇಲ್ಲ ಎಂಬ ಹಂತಕ್ಕೆ ಅವನು ಬಂದಾಗ ನನ್ನ ತಂದೆ ಅಂತ 2 ಮಾತು ಬಂತು. ಬಹುಶಃ ದೇವರು ಇಂಥ ಪರಿಸ್ಥಿತಿಗೆ ಈ ನಿನೆವೆದವರನ್ನು ಅನುಮತಿಸಿ, ಯಾಕೆ ಅನುಮತಿಸಿ ಅಂತ ಹೇಳಿದ್ರೆ ದೇವರು ನೀತಿವಂತನು. ಆದ ಕಾರಣ ದೇವರು ತನ್ನ ಜನರನ್ನು, ಹಾಗಾದ್ರೆ ನಿನೆವೆಯವರು ದೇವ ಜನರ, ಹೌದು, ಯಾಕಂದರೆ ದೇವರನ್ನು ನಂಬಿದ್ರಲ್ಲ. ಒಂದೇ ಪ್ರಸಂಗ ಕೇಳಿ, 5 ಮಾತಿನ ಪ್ರಸಂಗ ಕೇಳಿ ದೇವರ ಕಡೆಗೆ ತಿರುಗಿಕೊಂಡ್ರಲ್ಲ. ತಿರುಗಿಕೊಂಡಂಥ ತನ್ನ ಜನರಿಗೆ, ಹೌದು, ಇಸ್ರಾಯೇಲರು ಆತನ ಜನರು. ಈಗ ನಿನೆವೆಯವರು ಕೂಡ ದೇವರನ್ನು ನಂಬಿದ ವಿಶ್ವಾಸಿಗಳಾದಾಗ ದೇವರಿಂದ ಅವರು ಕ್ರಮೇಣವಾಗಿ ದೂರ ಹೋಗ್ತಿದ್ದಾರೆ. ಆ ರೀತಿಯಾಗಿ ಹೋದಾಗ ದೇವರು ಸಂತೈಸುವಿಕೆಯಿಂದ ಮಾತಾಡ್ತಾರೆ. ಹೌದು, ಕ್ರೂರವಾಗಿ ಒರಟಾಗಿ ಇದ್ದಂಗೆ ಕಾಣ್ತದೆ, ಆದರೆ ನಾಹೂಮನ ಮುಖಾಂತರ, ಸಂತೈಸುವವನ ಮುಖಾಂತರವಾಗಿ ಸಂದೇಶವನ್ನು ದೇವರು ನಿನೆವೆಯವರಿಗೆ ಕೊಟ್ಟರು. ಕೊಟ್ಟ ಸಂದೇಶಕ್ಕೆ ಅವರು ನೀಡಿದ ಪ್ರತಿಕ್ರಿಯೆ ಏನಾಗಿತ್ತು ಎಂಬುದಾಗಿ ನಮಗೆ ಇಲ್ಲಿ ಗೊತ್ತಿಲ್ಲ, ಆದರೆ ಚರಿತ್ರೆಯಲ್ಲಿ ಗೊತ್ತಾಗ್ತದೆ. ಅವರು ಸಕಾರಾತ್ಮಕವಾದ ಪ್ರತಿಕ್ರಿಯೆ ನೀಡಲಿಲ್ಲ ಅಂತ. ಯಾಕಂದರೆ ಪ್ರಶ್ನೆಯಿಂದ ಮುಕ್ತಾಯವಾಗ್ತದೆ ಈ ಪುಸ್ತಕ, 3ನೇ ಪುಸ್ತಕ. ಅದೇನೆಂದರೆ, ನಿನ್ನ ಸುದ್ದಿಯನ್ನು ಕೇಳಿದವರೆಲ್ಲರೂ ನಿನಗೆ ಚಪ್ಪಾಳೆ ಹಾಕುತ್ತಾರೆ, ನಿನ್ನ ಕೆಡುಕಿಗೆ ನಿತ್ಯವೂ ಗುರಿಯಾಗದವರು ಎಲ್ಲಿದ್ದಾರೆ ಎಂಬ ಪ್ರಶ್ನೆಯಿಂದ ಮುಕ್ತಾಯವಾಗ್ತದೆ ನಾಹೂಮನ ಗ್ರಂಥ. ಅದರಲ್ಲಿ 17 ಹಿಂಜಾರಿದವರ 17 ಗುರುತುಗಳು, 17 ಮಾರ್ಕ್ಸ್ ಆಫ್ ಎ ಬ್ಯಾಕ್ ಸ್ಲೈಡರ್. ಅಯ್ಯೋ ಎಂದು ಪ್ರಾರಂಭವಾಗಿ ಪ್ರಶ್ನೆಯಿಂದ ಮುಕ್ತಾಯವಾಗ್ತದೆ. ನಮ್ಮ ಜೀವನ ಕೂಡ ಇವೆಲ್ಲ ಯಾಕೆ ಬರೆದಿದೆ ಅಂದರೆ, ನಾವು ಕೂಡ ದೇವರನ್ನು ನಂಬಿದವರು, ದೇವರ ವಾಕ್ಯವನ್ನು ಕೇಳಿದವರು, ದೇವರ ಪ್ರವಾದಿಗಳನ್ನು ದೇವರು ನಮ್ಮ ಹತ್ರ ಕಳಿಸಿದ್ದಾರೆ, ಪ್ರಸಂಗಿಗಳನ್ನು. ಅದನ್ನು ಕೇಳಿ ನಾವು ಪಶ್ಚಾತ್ತಾಪ ಪಟ್ಟಿದ್ದೇವೆ, ದೇವ್ರಿಗೆ ಸ್ತೋತ್ರವಾಗಲಿ. ಆದರೆ ಹಿಂಜಾರುವಿಕೆಯಿಂದ ನಮ್ಮನ್ನು ನಾವು ಕಾಪಾಡಿಕೊಳ್ಬೇಕು. ಬಹು ಪ್ರಾಮುಖ್ಯವಾದದ್ದು ಇದು. ಪ್ರಕಟಣೆ 3ನೇ ಅಧ್ಯಾಯ 19ನೇ ವಚನದಲ್ಲಿ, ನೀನು ಆಸಕ್ತಿಯಿಂದ ದೇವರ ಕಡೆಗೆ ತಿರುಗುವಂಥ ಹಿಂಜಾರಿದಂಥ ಆ ಲವೋದಿಕೀಯ ಸಭೆಯ ವಿಶ್ವಾಸಿಗೆ ಹೇಳಿದ ಮಾತು ನಾವು ನೆನಪು ಮಾಡಿಕೊಂಡು ನಾವು ಕೂಡ ಆಸಕ್ತಿಯಿಂದ ದೇವರ ಕಡೆಗೆ ತಿರುಗಿಕೊಳ್ಳುವಂತೆ ದೇವರು ನಮಗೆ ಸಹಾಯ ಮಾಡಲಿ. ನಾಹೂಮನ ಗ್ರಂಥ 3ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.